The owner of a milk store finds that he can sell 980 liters of milk each week at rupees 14 per liter. ಮತ್ತು 1220 ಲೀಟರ್ ಆಫ್ ಮಿಲ್ಕ್ ಈಚ್ ವೀಕ್ ಆಟ್ ರುಪೀಸ್ ಇದು. ಅಸ್ಯೂಮಿಂಗ್ ಅ ಲೀನಿಯರ್ ರಿಲೇಷನ್ಶಿಪ್ ಬಿಟ್ವೀನ್ ದ ಸೆಲ್ಲಿಂಗ್ ಪ್ರೈಸ್ ಆ್ಯಂಡ್ ದ ಡಿಮಾಂಡ್, ಹೌ ಮೆನಿ ಲೀಟರ್ಸ್ ಕ್ಯಾನ್ ಹೀ ಸೆಲ್ ವೀಕ್ಲಿ ಆಟ್ ರುಪೀಸ್ 17 ಪರ್ ಲೀಟರ್? ಏನು ಹೇಳ್ತಾಯಿದ್ದಾರೆ ಅಂತ ಹೇಳಿದ್ರೆ, ಹಾಲು ಮಾರ್ತಾಯಿದ್ದಾರೆ. ಈ ಹಾಲು ಡಿಮಾಂಡ್ ಹೆಂಗಪ್ಪ ಅಂತ ಹೇಳಿದ್ರೆ, ಅವರು ಪ್ರೈಸ್ ಹೆಚ್ಚು ಮಾಡಿದಷ್ಟು ಡಿಮಾಂಡ್ ಹೆಚ್ಚಾಗ್ತಾ ಇದೆ. ಸರಿನಾ? 980 ಲೀಟರು ಅವರು ಪ್ರತಿ ವಾರನೂ ಮಾರಕ್ಕಾಗ್ತಾಯಿದೆ ಫಾರ್ ಅ ಪ್ರೈಸ್ ಆಫ್ ರುಪೀಸ್ 14 ಪರ್ ಲೀಟರ್ ಇತ್ತು ಅಂತ ಹೇಳಿದ್ರೆ. ಅದೇ ಅವರು ಪ್ರೈಸ್ನ ಹೆಚ್ಚು ಮಾಡ್ತು ಅಂತ ಹೇಳಿದ್ರೆ ಇನ್ನು ಹೆಚ್ಚು ಹಾಲು ಮಾರಾಟ ಆಗ್ತಾಯಿದೆ. ಸೊ ಅವ್ರು ಪ್ರೈಸ್ ಹೆಚ್ಚು ಮಾಡಿದ್ದಾರೆ. ಸರಿನಾ? ಈ ಥರ ಬಂದಿದೆ ಸಿನಾರಿಯೋ. ಆಯಿತಾ? ಇಲ್ಲಿ ಇವಾಗ ನಾವು ಈ ಪಿ ಮತ್ತು ಎಲ್ ಏನೋ ಬರ್ದ್ಬಿಡೋಣ ಇಲ್ಲಿ. ಎಲ್ ಎಸ್ ಮಿಲ್ಕ್ ಸೋಲ್ಡ್ ಮತ್ತು ಪಿ ಬಂದು ಸ್ವಲ್ಪ ಜಾಗ ಮಾಡೋಣ ಇದನ್ನು. ಮತ್ತು ನಿಮ್ಮ ಪಿ ಎಸ್ ಪ್ರೈಸ್ ಪರ್ ಲೀಟರ್. ಆಯಿತಾ ಹುಡುಗರ? ಸೊ ಇಷ್ಟು ಇನ್ಫಾರ್ಮೇಷನ್ ನಮ್ಗೆ ಗೊತ್ತಿದೆ. ದ ರಿಲೇಷನ್ಶಿಪ್ ಈಸ್ ಲೀನಿಯರ್. ಹಾಗಾಗಿ ನಾವು ಈಕ್ವೇಷನ್ ಕಂಡುಹಿಡಿಬೋದು. ಆಸ್ ಅ ರಿಲೇಷನ್ಶಿಪ್ ಈಸ್ ಲೀನಿಯರ್, ಸೊ ವಿ ಕ್ಯಾನ್ ಮೇಕ್ ಯೂಸ್ ಆಫ್ ವೈ ಮೈನಸ್ ವೈ ನಾಟ್ ಈಸ್ ಈಕ್ವಲ್ ಟು ಎಮ್ ಟೈಮ್ಸ್ ಆಫ್ ಎಕ್ಸ್ ಮೈನಸ್ ಎಕ್ಸ್ ನಾಟ್. ಸೊ ಇಲ್ಲಿ ನಾನು ಎಮ್ನ ಸಪ್ರೇಟಾಗಿ ಕಂಡುಹಿಡಿಯೋದಕ್ಕೆ ಇಷ್ಟಪಡ್ತೀನಿ. ಸೊ ಎಮ್ ಈಸ್ ಈಕ್ವಲ್ ಟು ಚೇಂಜ್ ಇನ್ ವೈ ಬೈ ಚೇಂಜ್ ಇನ್ ಎಕ್ಸ್. ಸೊ ಇಲ್ಲಿ ಇದು ನಿಮ್ಮ y1, ಇದು y2 ಅಂತ ಏನೋ ಒಂದು ತೊಗೊಬೋದು. ಸೊ 1220 ಬೈ 980. ಯಾಕಂತ ಹೇಳಿದ್ರೆ ಇದು ಡಿಪೆಂಡೆಂಟ್ ವೇರಿಯೇಬಲ್. ಎಷ್ಟು ಮಾರಾಟ ಆಗ್ತಾಯಿದೆ ಅಂಥೇಳಿ, ಎಷ್ಟು ದುಡ್ಡು ಪರ್ ಲೀಟರ್ ಎಷ್ಟು ದುಡ್ಡು ಖರ್ಚಾಗುತ್ತೋ ಅವ್ರಿಗೆ, ಖರ್ಚಾ ಅಲ್ಲ, ರೇಟ್ ಎಷ್ಟು ಅಂತ ಹೇಳಿ ಅದ್ರ ಮೇಲೆ ಡಿಪೆಂಡೆಂಟು. ಸೊ ದಿಸ್ ಇಸ್ ಬೇಸಿಕಲಿ ಯುವರ್ ಎಕ್ಸ್ ಆ್ಯಂಡ್ ದ್ಯಾಟ್ಸ್ ಯುವರ್ ವೈ ಅಲ್ವಾ? ಎಕ್ಸ್ ಆ್ಯಂಡ್ ವೈ ಆ್ಯಂಡ್ ಸೋ ಆನ್ ಆ್ಯಂಡ್ ಸೋ ಫೋರ್ತ್. ಸೊ ಇದು 16, ಇದು 14. ಸರಿನಾ? ಅವರು ಪ್ರೈಸ್ ಹೆಚ್ಚು ಕಮ್ಮಿ ಮಾಡ್ತಾರೆ, ಎಷ್ಟು ಮಾರಾಟ ಆಗುತ್ತೆ ಅಂತ ಹೇಳೋದು ಅದು ಡಿಪೆಂಡೆಂಟು. ಸರಿ ತಾನೆ? ಇದ್ರ ಮೇಲೆ ಡಿಪೆಂಡು, ಎಷ್ಟು ದುಡ್ಡು ಇಟ್ಟಿದ್ದಾರೆ ಅವರು ಅಂಥೇಳಿ 1 ಲೀಟ್ರ್ ಮೇಲೆ. ಸೊ ಇದು 240, ಇದು 2 ಅಂಥೇಳಿದ್ರೆ 120. ಸ್ಲೋಪ್ ಬಂದು 120. ಒಳ್ಳೆ ಸ್ಲೋಪ್ ಅದು, ತುಂಬ ಹೆಚ್ಚು ಸ್ಲೋಪ್ ಅದು. ಇವಾಗ ವೈ ಮೈನಸ್ ವೈ ನಾಟ್ ಯಾವುದೋ ಒಂದು ಲೀಟ್ರ್ 980 ತೊಗೊಳೋಣ ಈಸ್ ಈಕ್ವಲ್ ಟು 120 ಟೈಮ್ಸ್ ಆಫ್ ಎಕ್ಸ್ ಮೈನಸ್ ಇದು. ಸರಿನಾ? ಅದೇ ಇದು ಉತ್ತರ ಅಲ್ಲ. ಅವ್ರು ಏನು ಕೇಳ್ತಾರೆ ಅಂತ ಹೇಳಿದ್ರೆ, ಇದೇ ಟ್ರೆಂಡ್ ಇತ್ತು ಅಂತ ಹೇಳಿದ್ರೆ, ಇದೇ ರೀತಿಯಲ್ಲಿ ಹೋಗ್ತಾ ಇತ್ತು ಅಂತ ಹೇಳಿದ್ರೆ, ಫಾರ್ ಪಿ ಈಸ್ ಈಕ್ವಲ್ ಟು ರುಪೀಸ್ 17 ಪರ್ ಲೀಟರ್. ಸರಿನಾ? ವೈ ಎಷ್ಟಾಗುತ್ತೆ ಅಂಥೇಳಿ, ಇದನ್ನು ವೈ ಮತ್ತು ಎಕ್ಸ್ ಅಂತ ಕರೆಯೋದು ಬೇಡ, ಎಲ್ ಮತ್ತು ಪಿ ಅಂತ ಕರೆಯೋಣ. ಸೊ ದ್ಯಾಟ್ಸ್ ಯುವರ್ ಎಲ್ ಆ್ಯಂಡ್ ದ್ಯಾಟ್ಸ್ ಯುವರ್ ಪಿ. ಸೊ ಇವಾಗ ಏನಾಗುತ್ತಿದೋ, ಎಲ್ ಈಸ್ ಈಕ್ವಲ್ ಟು 120 ಟೈಮ್ಸ್ ಆಫ್ 17 ಮೈನಸ್ 14 ಪ್ಲಸ್ 980 ಆಗುತ್ತೆ. ಇದು 360 ಇದು ಎಷ್ಟು ಹುಡುಗರ ಇದು? 360,000 340,340 ಲೀಟರ್ ಇಷ್ಟು ಖರ್ಚಾಗುತ್ತೆ. ಸರಿನಾ? ಇದೆ ನಿಮ್ಮ ಉತ್ತರ.